ಅದರ ಜೊತೆಗೆ ರಾಜಶೇಖರ್ ಅವರು ಜನತಾದಳದ ಹಿರಿಯ ಮುಖಂಡರು, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 35 ವರ್ಷಗಳ ಕಾಲ ಜನತಾದಳದ ನಾಯಕರಾಗಿ ಒಡನಾಟಿಯಾಗಿ ಈ ಕ್ಷೇತ್ರದ ಈ ರಾಜ್ಯದ ನಾಯಕರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದವರು. ಇವತ್ತು ಅವರು ನಮ್ಮ ಪಕ್ಷವನ್ನು ಸೇರೋದ್ರ ಜೊತೆಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಾಯಕತ್ವವನ್ನು ಒಪ್ಪಿ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಾನು ತಮ್ಮ ಮುಖಾಂತರ ಇಡೀ ಜಿಲ್ಲೆಯ ಎಲ್ಲ ಜನತಾದಳದ ಕಾರ್ಯಕರ್ತರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಾನು ಕರೆ ಕೊಡೋದಿಷ್ಟೇ, ಇವತ್ತು ನಿಮಗೆ ಒಂದು ಅವಕಾಶ ಇದೆ. ಈ ಜಿಲ್ಲೆಯ ಅಭಿವೃದ್ಧಿಗೆ, ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ, ನಿಮ್ಮ ಎಲ್ಲ ನಾಯಕತ್ವದ ಗುಣಗಳನ್ನು ಇವತ್ತೇನು ತಾವು ಇಟ್ಕೊಂಡಿದ್ದೀರಿ, ಈ ನಾಯಕತ್ವದ ಗುಣಗಳು ದಿನದಿಂದ ದಿನಕ್ಕೆ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಹೊರತು ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವಕ್ಕೆ ಗೌರವ ಇಲ್ಲ. ದಯವಿಟ್ಟು ನೀವು ನನ್ನ ಜೊತೆ ಕೈ ಜೋಡಿಸಿ, ನಾನು ನಿಮ್ಮ ಒಬ್ಬ ಸಹೋದರನಾಗಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತೇನೆ. ನಿಮ್ಮಲ್ಲಿರೋ ಶಕ್ತಿಯನ್ನು ನಾನು ಗುರುತಿಸ್ತೇನೆ. ತಾವೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು. ತಾವೆಲ್ಲರೂ ಕೂಡ ಯಾರು ಸಮಾನ ಮನಸ್ಸಿಗಿರೋದಿರಿ, ತಾವೆಲ್ಲರೂ ಕೂಡ ಮುಕ್ತವಾಗಿ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ಹೊತ್ತಲ್ಲಿ ನಿಮ್ಮ ಆಪ್ತರಿಗೆ ಐಟಿ ಶಾಕ್ ಆಗ್ತಾ ಇರೋದು, ಕಳೆದ 3-4 ದಿನಗಳಿಂದ ನಿಮ್ಮ ಆಪ್ತರ ಮನೆಗಳ ಮೇಲೆ ಐಟಿ ದಾಳಿ ಮಾಡ್ತಾ ಇದ್ದಾರೆ. ಅಸ್ತ್ರ ಇರೋದು ಒಂದೇ ಅಲ್ವೇನಪ್ಪ, ಸೋಲ್ಸೋಕ್ಕೆ ಗೆಲ್ಸೋಕ್ಕೆ ಸೋಲಿನ ಭೀತಿ. IT, ED, CBI ಇಷ್ಟು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗೋದಿಲ್ವಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತೇಳಿ ಪ್ರಧಾನಮಂತ್ರಿಗಳನ್ನು, BJP ಅವ್ರನ್ನ ಮಾತಾಡಿ ಅಂತೇಳಿ ಬೆಲೆ ಏರಿಕೆ ಬಗ್ಗೆ ಅವ್ರು ಹೇಳಿರುವಂಥ ಹೇಳಿಕೆಗಳು, ಪ್ರಧಾನಮಂತ್ರಿಗಳು ಹೇಳಿರುವಂಥ ಹೇಳಿಕೆಗಳು